ಗೌರಿ, ನೀರು ಕೊಡು. ಗೌರಿ, ಅನ್ಕೊಂಡ್ ಹಾಗೆ ಮಗಳು ಮದ್ವೆ ಮಾಡಿ ಅವ್ರ ಅತ್ತೆ ಮನೆ ಕಳಿಸ್ಬಿಟ್ವಿ. ಕಳ್ಸೋದೇನೋ ಕಳ್ಸದ್ವಿ, ಆ ಸೀನು ಯಾಕೋ ಸರಿ ಇಲ್ವಲ್ಲ. ಅಳಿಯಂದ್ರನ್ನ ನಮ್ಮ ಮಗಳು 4 ದಿನದಲ್ಲಿ ಬದಲಾಯಿಸಲ್ವಾ? ಇದಕ್ಕೂ ಮುಂಚೆ ಅಂದ್ರೆ ಏನೋ ನೋಡ್ಕೊಂಡ್ ಬರೋದಿಕ್ ಹೋಗೋದ್ ಬಿಟ್ರೆ ಯಾವ ಅಧಿಕಾರನೂ ಇರ್ಲಿಲ್ಲ. ಇವಾಗ ಆ ಮನೆ ಸೊಸೆ ಸ್ಥಾನದಲ್ಲಿ ಎಲ್ರನ್ನೂ ಆಟ ಆಡಿಸ್ಬಿಡ್ತಾಳೆ. ಅವಕಾಶ ಸಿಕ್ಕ್ರೆ ಸರಿಯಾಗಿ ಆಟ ಆಡಿಸ್ತಾಳ್ ಬಿಡಿ, ಆ ನಂಬಿಕೆ ನನಗೂ ಇದೆ ರೀ. ಅಯ್ಯೋ ಅಲ್ಲೋಡಿ, ಅನ್ಕೊಳ್ತಿದ್ದಾಗೆ ಚಾರು ಬಂದ್ಬಿಟ್ಲು. ಚಾರು, ಏನಮ್ಮ ಅಳಿಯಂದಿರ ಜೊತೆ ಬಂದ್ಯಾ, ಒಬ್ಳೆ ಬಂದ್ಯಾ? ಇದ್ಯಾಕೆ ಇಷ್ಟು ಕೋಪದಲ್ಲಿದ್ಯಾ? ಏನಾಯ್ತಮ್ಮ? ಪಂಚಾಂಗ ಓದಿ ಜಾತಕ ಹೇಳ್ತೀನಿ ಅಂತ ಬಂದವನೊಬ್ಬ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿ ನನಗ್ ಮಾತ್ರ ಒಳ್ಳೇದಾಗೋದೇ ಇಲ್ಲ ಅಂತ ಹೇಳ್ದ ಅಪ್ಪ. ಆ ಜಾತಕ ನಂಬಿ ನೀನ್ ಬೇಜಾರ್ ಮಾಡ್ಕೊಂಡಿದ್ಯಾ? ಅವನು ಹಾಗೆ ಹೇಳಿದಕ್ಕೆ ಮನೆಯಿಂದ ಕತ್ತಿಡ್ದು ಆಚೆ ತಳ್ಬೇಕು ಅಂತ ನೋಡ್ತಾ ಇದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ದೊಡ್ಡಪ್ಪ ಬಂದ್ಬಿಟ್ರು. ಕೊನೆಗೆ ನನ್ನ ಹತ್ರನೇ ಅವ್ರ ಕಾಲ್ ಮುಟ್ಸಿ ಕ್ಷಮಾಪಣೆ ಕೇಳಿಸೋದು ಅಲ್ದೆ ನನ್ ಪರವಾಗಿ ಯಾರು ಮಾತಾಡ್ಲಿಲ್ಲ. ಕೊನೆಗೆ ಅಷ್ಟೇ ಬಂಗಾರ ಇಸ್ಕೊಂಡಿರೋ ನಮ್ಮತ್ತೆ ಕೂಡ. ಅಣ್ಣಂಗ್ ಭಯಪಟ್ಟು ನಿಮ್ ಅತ್ತೆ ಭಯ ಪಡೋದ್ ಸರಿ, ನಿನ್ ಗಂಡ ಏನು ಮಾತಾಡ್ಲಿಲ್ವಾ? ಮಾವಾಗ ಎಲ್ಲ ಸರಿಯಾಗಿದ್ದಾಗ್ಲೇ ಮಾತಾಡಲ್ಲ, ಇನ್ನು ಇಂಥ ಸಮಯದಲ್ಲಿ ಮಾತಾಡ್ತಾನ ಹೇಳು? ಯಾರು ಮಾತಾಡ್ಲಿಲ್ಲ ಅಂದ್ರು ಅಷ್ಟೆಲ್ಲ ನಡೀತಾ ಇದ್ರೆ ಅಳಿಯಂದ್ರು ಮಾತಾಡ್ಬೇಕಲ್ವೇನಮ್ಮ? ಹೆಂಡತಿಗೆ ಅವಮಾನ ಆಗ್ತಿದ್ರೆ ಗಂಡ ಅನ್ಸ್ಕೊಂಡೋನು ಅದ್ ಹೇಗ್ ಹಂಗ್ ಸುಮ್ನಿರ್ತಾನೆ? ಜೊತೆಗೆ ನಿಮ್ಮಿಬ್ರಿಗೂ ಹೊಂದಾಣಿಕೆ ಇಲ್ಲ, ನಿನಗ್ ಮಕ್ಳಾಗಲ್ಲ ಅಂತ ಏನೇನೋ ಮಾತಾಡ್ತಾ ಇದ್ರು, ನೋಡ್ಕೊಂಡು ಸುಮ್ನೆ ಇದ್ನಾ? ಅಳಿ ಅಂದ್ರೆ ನಿನಗ್ ಸಪೋರ್ಟ್ ಮಾಡ್ತಿಲ್ಲ, ಇನ್ ಮಿಕ್ದವ್ರು ಏನ್ ಸಪೋರ್ಟ್ ಮಾಡ್ತಾರಮ್ಮ? ಅವ್ರೆಲ್ಲರ ಮುಂದೆ ನನ್ಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ನನ್ ಪರವಾಗಿ ಮಾತಾಡೋರು, ನನ್ ಸಪೋರ್ಟ್ ಅಲ್ಲಿ ಮಾತಾಡೋರು ಆ ಮನೇಲಿ ಯಾರು ಇಲ್ಲ. ನನ್ಗೆ ಅವಮಾನ ತಡ್ಕೊಳಕ್ ಆಗ್ತಾ ಇಲ್ಲ ಅಮ್ಮ. ಬೇಡ ಅಂದ್ರು ಆ ಸೀನುನೇ ಬೇಕು ಅಂತ ಹಠ ಮಾಡಿ ಆ ಮನೆಗ್ ಸೊಸೆ ಆದೆ. ಸರಿ, ಮದ್ವೆ ಆದ್ಮೇಲಾದ್ರೂ ಆ ಸೀನು ನಿನ್ ಮಾತ್ ಕೇಳ್ತಾನೆ ಅನ್ಕೊಂಡ್ರೆ ಅದೂ ಇಲ್ಲ. ಮಾವನಿಗೆ ಹತ್ರ ಆಗ್ಬೇಕು ಅಂತ ನಾನು ಎಷ್ಟೇ ಪ್ರಯತ್ನ ಪಟ್ರು ಕೂಡ ಅವ್ನು ನನ್ನಿಂದ ದೂರ ಹೋಗ್ತಾ ಇದ್ದಾನೆ ಅಮ್ಮ. ಇಷ್ಟೆಲ್ಲ ನಡೆದ್ರು ಅವನ್ಗೇನು ಅನಿಸ್ತಿಲ್ಲ, ನಿನ್ ಬಗ್ಗೆ ಅವ್ನ್ ಯೋಚಿಸ್ತಾನೂ ಇಲ್ಲ. ನಿಮ್ಗೇನದ್ಕೆ ನಿಮ್ಮನ್ನ ಈ ಮನೆಯಿಂದ ಹೊರಗಡೆ ಕಳ್ಸಿದ್ರೆ ಏನಾಗುತ್ತೆ ಹೇಳಿ? ಈ ಮನೆಯಲ್ಲಿ ರಾಣಿ ತರ ಇದ್ಯಾ, ಬೇರೆ ಮನೆಗೆ ಹೋದ್ರೆ ಮಹಾರಾಣಿ ತರ ಇರ್ತೀಯಾ? ಹೌದು ಅದ್ಕೆ, ನಿಮ್ ಬುದ್ಧಿವಂತಿಕೆಗೆ ನೀವ್ ಎಲ್ಲಿದ್ರು ಮಹಾರಾಣಿನೇ. ನಿಜವಾಗ್ಲೂ ನಿಮ್ಮನ್ ಮನೆ ಬಿಟ್ಟು ಕಳ್ಸಿದ್ಮೇಲೆ ಆವಾಗ ಅರ್ಥ ಆಗತ್ತೆ ಇವ್ರಿಗೆ ನೀವೇನು ಅಂತ. ಏನು ಆಚೆ ಕಳ್ಸಿದ್ರೆ ಅಂತ 10 ಸಲ ಹೇಳ್ತಿದ್ಯಲ್ಲ, ನನ್ನ ಆಚೆ ಕಳಿಸ್ಬೇಕು ಅಂತ ಅಷ್ಟ ಆಸೆ ಪಡ್ತಿದ್ಯಾ ಹೇಗೆ? ಅಯ್ಯಯ್ಯೋ, ಯಾಕ ಆ ತರ ಮಾತಾಡ್ತಿದ್ದೀರಾ ಅತ್ಗೆ? ನಾನ್ ನಿಮ್ಮನ್ನ ಹೊರಗಡೆ ಕಳ್ಸ್ಬಿಡ್ತೀನ? ಹೊರಗಡೆ ಹೋದ್ರು ನಿಮ್ಗಾಗೋನಷ್ಟೇ ಏನೂ ಇಲ್ಲ ಅಂತ ಹೇಳ್ತಿದ್ದೀನಿ. ಯಾಕಾಗಲ್ಲ? ಇದಕ್ ಮುಂಚೆ ಆದ್ರೆ ನಿಮ್ಗ್ ಒಂದೇ ಮನೆ, ಇವಾಗ ನಿಮಗ್ 2 ಮನೆ. ಒಂದು ಮನೆಗೆ ಗತಿ ಇಲ್ದೆ ಅಣ್ಣನ್ ಮನೇಲಿ ಬದುಕ್ತಾ ಇದ್ದೀನಿ, ಇನ್ನು 2ನೇ ಮನೆ ಬೇರೆ ಬೇಕಾ ನನ್ಗೆ? ಅದೇನದ್ಕೆ ಹಾಗಂತೀರಾ? ಇವಾಗ ಚಾರು ನಿಮ್ ಸೊಸೆ ಅಂದ್ರೆ ಆ ಮನೆ ಕೂಡ ನಿಮ್ದೇ ಅಲ್ವಾ? ಹಾ, ಒಳ್ಳೆ ಮನೆ ಬಗ್ಗೆನೇ ಹೇಳ್ದೆ. ಊಟಕ್ಕೆ ಗತಿ ಇಲ್ಲ ಅಂದ್ರೆ ಹಬ್ಬದ ಅಡಿಗೆ ಬೇಕು ಅಂದ್ರಂತೆ. ಈಗ್ಲೇ ಅವಳು ನನ್ ಮಾತ್ ಕೇಳ್ತಿಲ್ಲ, ಇನ್ನು ಆ ಮನೆ ನನ್ನ ಮನೆ ಅಂತ ನಂಬ್ಕೊಂಡು ಆ ಮನೆಗೆ ಹೋದ್ರೆ ನಾನ್ ಬದುಕೋದುಂಟಾ? ಏನಾಗತ್ತೆ ಬಿಡಿ, ಬೆಂಕಿಯಿಂದ ಬಾಣ್ಲಿಗ್ ಬಿದ್ದ ಹಾಗಾಗತ್ತೆ. ಈ ಮನೇಲಾದ್ರೆ ಒಂದ್ ಕಡೆ ಅಮ್ಮ, ಇನ್ನೊಂದ್ ಕಡೆ ತಮ್ಮ, ಇನ್ನೊಂದ್ ಕಡೆ ಸೊಸೆ, ಇವ್ರೆಲ್ರೂ ಇದಾರೆ. ಕೋಪ ಬಂದಾಗ ನಮ್ಮಣ್ಣ ಒಂದು ಮಾತು ಅಂದ್ರೂ ಕೂಡ ಊರಲ್ಲಿ ಎಲ್ರೂ ಮುಂದೆ ನಮ್ಮಣ್ಣನ್ ತಂಗಿ ಅನ್ನೋ ಗೌರವನಾದ್ರೂ ಇದೆ. ಇದನ್ನೆಲ್ಲ ಬಿಟ್ಟು ಚಾರು ಮನೆಗೆ ಹೋಗಿ ಸೇರ್ಕೊಂಡ್ರೆ ಮಹಾರಾಣಿ ಅಲ್ಲ, ಕೆಲಸದೊಳಗ್ ಬದುಕ್ಬೇಕಾಗತ್ತೆ. ಅಯ್ಯೋ, ನನ್ನ ಮನೇಲಿ ಇದ್ಕೊಂಡೆ ನನ್ನನ್ನೇ ಇಷ್ಟ ಆಟ ಆಡಿಸ್ತಿದ್ದಾಳೆ, ಅಂಥದ್ರಲ್ಲಿ ಅವಳ ಮನೆಗೆ ಹೋದ್ರೆ ಬದುಕಕ್ ಬಿಡ್ತಾಳ? ಮತ್ತೆ ಇವಾಗ ಏನ್ ಮಾಡೋದು ಅತ್ಗೆ? ಮಾಡೋದೇನಿದೆ, ಚಾರುಗೆ ಏನಾದ್ರೂ ಒಂದು ಹೇಳ್ಕೊಂಡು ಹೇಳಿದ ಕೆಲ್ಸನ ಮಾಡಿಸ್ಬೇಕು ಅಷ್ಟೇ.
ಆಚೆ ಹೋಗಿ ಇಲ್ದಿರೋ ತಲೆ ಮೇಲೆ ಎಳ್ಕೊಳಕ್ ಇಷ್ಟ ಇಲ್ಲ ನಂಗೆ. ಅವಳು ಮಾತು ಕೇಳಿಸ್ಕೊಳ್ದೆ ಇರೋದಕ್ಕೆ ಅಲ್ವಾ ಈ ನೋವೆಲ್ಲ. ಕೇಳು ಹಾಗೆ ಮಾಡ್ಬೇಕು ಪಾರ್ವತಿ, ಬೇರೆ ದಾರಿ ಇಲ್ವಲ್ಲ. ಕೈನೋ ಕಾಲ್ನೋ ಹಿಡ್ಕೊಂಡು ಅವಳನ್ನ ನನ್ ದಾರಿಗೆ ಹೇಳ್ಕೊಂಡ್ರೆ ಆಮೇಲೆ ನನಗೆ ಯಾವ ಸಮಸ್ಯೆನೂ ಇರಲ್ಲ. ಅದನ್ ಬಿಟ್ಟು ನಮ್ಮಣ್ಣ ನನ್ನ ಮನೆಯಿಂದ ಆಚೆ ಕಳ್ಸೋಂತ ಪರಿಸ್ಥಿತಿ ಬಂದ್ಬಿಟ್ರೆ ಅಯ್ಯೋ ಆ ನರಕ ನನಗ್ ಬೇಡಪ್ಪ. ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕು ಅಂದ್ರೆ ಅಷ್ಟೊಂದು ಭಯ ಪಡ್ತಿದ್ದೀರಲ್ಲ ಅತ್ಗೆ. ಭಯ ಪಡ್ದೆ? ನನ್ನ ಮನೇಲಿ ನಾನಿದ್ದೆ, ನಿನ್ನ ಅಕ್ಕನ ಮಗಳಿಂದ ಇಷ್ಟ ಸಂಕಟ ನಾನು ಅನುಭವಿಸ್ಬೇಕಾಗಿದೆ. ಇನ್ನು ಮನೆಯಿಂದ ಆಚೆ ಹೋದ್ರೆ ಅವಳು ನನ್ ಮಾತಾದ್ರೂ ಕೇಳ್ತಾಳ? ಕೊನೆಗೆ ಯಾವ್ದಾದ್ರೂ ಮರದ ಕೆಳಗೆ ನನ್ ಗಂಡ ನೀರ್ ಹಾಕಿದ್ರೆ ನಾನ್ ದೋಸೆ ಉಯ್ಕೊಂಡು ಬದುಕ್ಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ಅಂಥ ಜೀವನ ನನಗ್ ಬೇಡಮ್ಮ. ಅದೇನಾದ್ರೂ ಆಗ್ಲಿ ಇಲ್ಲೇ ಇರ್ತೀನಿ. ನನ್ ಪ್ರೀತಿನ ನನ್ನಲ್ಲೇ ಮುಚ್ಚಿಟ್ಕೊಳ್ಬೇಕಾಗಿದೆ. ಇಲ್ದೇ ಇರೋ ಕೋಪನ ಇದೆ ಅಂತ ತೋರಿಸ್ಬೇಕಾಗಿದೆ. ನನಗೋಸ್ಕರ ಪ್ರೀತಿಸಿದ್ರು, ಎಲ್ರಿಗೋಸ್ಕರ ಪ್ರೀತಿ ಇಲ್ದಿರೋ ತರ ನಟಿಸ್ಬೇಕಾಗಿ ಬಂದಿದೆ. ನನ್ ಬಗ್ಗೆ, ನನ್ನ ಇಷ್ಟಗಳ ಬಗ್ಗೆ, ಮನ್ಸಲ್ಲಿರೋ ಪ್ರೀತಿ ಬಗ್ಗೆ ಆಗ್ಲಿ ಯಾರು ಯೋಚಿಸ್ತಿದ್ದಾರೆ? ಮನೆಯವ್ರಿಗೆ ಬೇಕಾಗಿರೋದು ಅವ್ರು ನೋಡಿರೋ ಸಂಬಂಧನ ಆಗಲ್ಲ ಅಂದೆ ನಾನು ಮದ್ವೆ ಮಾಡ್ಕೊಳ್ಳೋದು. ಇಷ್ಟ ಇದ್ರು ಇಲ್ದೆ ಹೋದ್ರು ಆ ಪ್ರಶಾಂತ್ ಕೈಯಲ್ಲಿ ನಾನು ತಾಳಿ ಕಟ್ಟಿಸ್ಕೊಂಡ್ಬಿಟ್ರೆ ಅವ್ರ ಕರ್ತವ್ಯ ಮುಗ್ದು ಹೋಗುತ್ತೆ. ನನ್ನ ಹಣೆ ಬರ ನನಗೆ ಗೊತ್ತಾಯ್ತು ಆದ್ಯ. ಪುರೋಹಿತರು ಹೇಳ್ದ ಹಾಗೆ ನನ್ನ ಮದ್ವೆ ಆಗೋಗುತ್ತೆ. ಅದು ಆ ಪ್ರಶಾಂತ್ ಜೊತೆನೇ ಆಗಿರ್ಬೋದು. ಅದೇ ಅಲ್ವಾ ಮನೆಯವ್ರಿಗೆಲ್ಲ ಬೇಕಾಗಿರೋದು. ಕರ್ತವ್ಯಗಳ ಬಗ್ಗೆ ಯೋಚನೆ ಮಾಡೋದನ್ ಬಿಟ್ಟು ಮಕ್ಕಳು ಮನ್ಸಲ್ಲಿರೋ ನೋವಿನ ಬಗ್ಗೆ ಯಾಕೆ ಯಾರು ಯೋಚಿಸಲ್ಲ? ನನಗೆ ಕೋಚರ್ ಮೇಲೆ ಎಷ್ಟು ಪ್ರೀತಿ ಇದ್ರು ಆ ಪ್ರೀತಿನ ಸಾಯಿಸ್ಕೊಂಡು ನಾನು ಪ್ರಶಾಂತ್ನ ಮದ್ವೆ ಮಾಡ್ಕೋಬೇಕು. ಚಿಕ್ಕಪ್ಪಂಗಾಗ್ಲಿ ನಮ್ಮಪ್ಪಂಗಾಗ್ಲಿ ಬೇಕಾಗಿರೋದು ಅದೇ.